ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮ ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರಗ್ರಾಹಕರ ಸಂಘದ ವತಿಯಿಂದ ಮತ್ತು ಸ್ಪಂದನ ಆಸ್ಪತ್ರೆಯ ಸಹಯೋಗದೊಂದಿಗೆ 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಅಂಗವಾಗಿ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮ ಮಂಡ್ಯದ ಕಾವೇರಿ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಅವೆಲ್ಲ ಚೆಕ್ ಮಾಡಿಸಿ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಏನಾಗಲ್ಲ ಹಿಂಗೆಲ್ಲ ಹಿಡಿಬೇಕು. ವೃತ್ತಿಪರ ಛಾಯಾಚಿತ್ರಗಾರರ ಇವತ್ತು ಸಮಾಜಕ್ಕೆ ಮತ್ತೊಂದು ಫೋಟೋ ತೆಗೆದು ಜೀವನ ಪರ್ಯಂತ ನಾನು ಈ ವಿದ್ಯೆ ಅಂತೇಳಿ ನಮ್ಮನ್ನ 50 ವರ್ಷಕ್ಕೆ ಇಟ್ಟು ಕರ್ಕೊಂಡು ಹೋಗುವಂತ ವೃತ್ತಿಪರ ಛಾಯಾಚಿತ್ರಗಾರರು ಕೂಡ ಒಂದು ದೊಡ್ಡ ಉದ್ಯಮ. ಏನೋ ಒಂದು ಫೋಟೋ ತೆಗಿತಾರೆ ಕೊಡ್ತಾರೆ ಅನ್ನೋದಲ್ಲ, ಸಾವಿರಾರು ಲಕ್ಷಾಂತರ ಜನ ಇದನ್ನ ಉದ್ಯೋಗವನ್ನ ಕಾಯಕವನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರ ಸರಿಯಾಗಿ ನಮ್ಮನ್ನ ಗುರುತಿಸ್ತಾ ಇಲ್ಲ ಅನ್ನೋ ಒಂದು ನೋವಿದೆ. ನಿಮ್ಮನ್ನು ಕೂಡ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಗುರುತಿಸಬೇಕು ಅಂತೇಳಿ ನಿಮ್ಮೆಲ್ಲರ ಬೇಡಿಕೆಯಾಗಿದೆ. ನಾನು ಈ ಕೂಡಲೇ ನಮ್ಮ ಕಾರ್ಮಿಕ ಸಚಿವರಿಗೆ ತಾಲೂಕು ಮಟ್ಟದಲ್ಲಿ ಎಲ್ಲ ಸೇರಿದ್ರೆ 1600 ಇದು 185ನೇ ಒಂದು ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಒಂದು ರಕ್ತದಾನ ಶಿಬಿರ ಮತ್ತು ವೃತ್ತಿಪರ ಕ್ಷೇಮಾಭಿವೃದ್ಧಿ ಶ್ರಮಿಸುತ್ತಿರ್ತಕ್ಕಂಥದ್ದು, ಕಷ್ಟ ನಮಗಳಿಗೆ ಈ ರೀತಿ ಅನೇಕ ನಿಮ್ಮ ಕುಟುಂಬದ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಬಂದಿದ್ದಾರೆ. ಈಗ ರವಿಗಳು ಹೇಳಿದಂಗೆ ನಿಮ್ಮನ್ನು ಸಹ ಸರ್ಕಾರ ಒಂದು ಈ ಕಾರ್ಮಿಕರ ಸಂಘಟನೆಯಲ್ಲಿ ಗುರುತಿಸಿ ನಿಮಗೂ ಸೌಲಭ್ಯ ಕೊಡಬೇಕು ಅಂತ 100 ಮಾಡಿಸ್ಕೊಳ್ಳಲು ನಿಮಗೆ ಆಗಿದೆ. ಸಂತೋಷ. ಮತ್ತು ಇನ್ನೇನಾದರೂ ನಿಮಗೆ ಸೌಲಭ್ಯ ಅವಶ್ಯಕತೆ ಇದ್ದಲ್ಲಿ ಖಂಡಿತ ಮಾಡಿಸ್ಕೊಳ್ಳೋಣ. ಆಯಿತು, ಒಂದು ಅರ್ಜಿ ಕೊಡಿ ನಗರಸಭೆಗೆ, ಶಾಸಕರಿಗೆ ನಾನು ಕಮಿಷನ್ ಹೇಳ್ತೀನಿ, ಶಾಸಕರು ಇರ್ತಾರೆ, ಸೊ ಕೊಡಿಸ್ಕೊಳ್ಳೋಣ ಖಂಡಿತ. ನಿಮ್ಮ ಅವಶ್ಯಕತೆ ಇರತಕ್ಕಂಥ ಇದಿರುತ್ತೆ, ಅದನ್ನೆಲ್ಲವನ್ನು ಸಹ ಮಾಡೋಣ. ನಮ್ಮ ಮಹೇಶು ಸೊ ಮಹೇಶು ಬರಲೇಬೇಕು ಅಂತೇಳಿ ಅವನು ಸ್ವಲ್ಪ ನಮ್ಮನ್ನು ಎದುರಿಸ್ತಾನೆ. ಒಂದ್ಸರಿ ಒಳ್ಳೆ ಹುಡುಗ, ಯಾರು ಕರೆಕ್ಟಾಗಿರ್ತಾರೆ ಅವ್ರು ಲೋಪ ಆಗೋದು ಸಹಜ. ಅದಕ್ಕೋಸ್ಕರ ನಾನು 5 ನಿಮಿಷ ವಿಶ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಿಮಗೆಲ್ಲರೂ ಈ 185ನೇ ವಿಶ್ವ ದಿನಾಚರಣೆ ದಿವಸ ಶುಭವನ್ನು ಹಾರೈಸಿ ನಿಮ್ಮೆಲ್ಲರ ಮುಂದಿನ ಜೀವನ ಹಸನವಾಗಿರಲಿ. ನಮ್ಮಿಂದ ಏನೆಲ್ಲ ಆಗಬೇಕು ಖಂಡಿತ ಸಂಪೂರ್ಣವಾದಂಥ ಸಹಕಾರ ನಿಮಗಿರುತ್ತೆ. ಸೈಟನ್ನು ಕೇಳಿದ್ದೀವಿ, ನಮ್ಮ MLA ಅವರು ಮೂಡಾದಲ್ಲಿ ಅವರು ಏನು ಸರ್ಕಾರದ ಅನುದಾನ ಮೇಲೆ ಕಟ್ಟಲಿ, ನಾಳೆನೇ ಒಂದು ಆರ್ಡರ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಮಾತನಾಡಿ ಮಾಡಿ
ಪದರ ಇರುತ್ತಲ್ಲ ಅದು ಹೋಗ್ಬಿಡುತ್ತೆ. ಅದು ಹೋದರೆ ಮತ್ತೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.